ನಿಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ಇವಾಗ ಮನೆಯಲ್ಲಿ ಒಂದು ಫಂಕ್ಷನ್ ಇರುತ್ತೆ. ಇದು 5 ದಿನದಲ್ಲಿ ಮುಗಿದು ಹೋಗುತ್ತೆ. ಅದಾದ ಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಟಿವಿಲಿ ಒಂದು ಶೋ ಸ್ಟಾರ್ಟ್ ಆಗುತ್ತೆ. ಈ ಶೋ 2 ದಿನ ನೋಡಿ ಫುಲ್ ಫೋಕಸ್ನಿಂದ ಸ್ಟಡಿ ಮಾಡ್ತೀನಿ. ಅರೆ, ಇವತ್ತು ಮನೆಗೆ ರಿಲೇಟಿವ್ಸ್ ಬಂದಿದ್ದಾರೆ, ಅವರು ಹೋದ ಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗಲೇ ಒಂದು ಹುಡುಗಿ ಅಥವಾ ಹುಡುಗನ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಮೆಲ್ಲಗೆ ಮಾತು ಕಡಿಮೆ ಮಾಡಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹೀಗೆ ಪ್ರತಿ ಸಾರಿ ನೀವು ಕಷ್ಟಪಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀರಿ. ನಿಮಗೆ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ, ನಾನು ನನ್ನ ಸಿದ್ಧಾಂತಗಳಿಗೆ ಬೆಲೆ ಕೊಡ್ತೀನಿ. ಯಾವುದೇ ಏನಾಗಲಿ, ಎಂತಹ ಪರಿಸ್ಥಿತಿ ಎದುರಾದರೂ ಸರಿ, ನನ್ನ ಹಾರ್ಡ್ ವರ್ಕನ್ನು ಬಿಡಲ್ಲ. ನೋಡಿ, ಜನ ಬರ್ತಾರೆ ಹೋಗ್ತಾರೆ, ಮನಸ್ಸು ಬ್ರೇಕ್ ಆಗುತ್ತೆ. ಅದೇ ಮನಸ್ಸು ಕಾಲಕ್ರಮೇಣ ಹೊಂದಿಕೊಳ್ಳುತ್ತೆ. ಆದರೆ ನಿನ್ನ ಕನಸಿನ ವಿಷಯದಲ್ಲಿ, ಕಷ್ಟದ ವಿಷಯದಲ್ಲಿ ಕಾಂಪ್ರಮೈಸ್ ಆಗಬೇಡಿ. ನಿಮಗೆ ನೀವೇ ಪ್ರಾಮಿಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಿಮಗೆ ಇಷ್ಟವಾದ ಬೈಕ್ ತಗೋಬೇಕಂದ್ರು, ಕಾರ್ ತಗೋಬೇಕಂದ್ರು, ಇರೋದಕ್ಕೆ ಮನೆ ತಗೋಬೇಕಂದ್ರು ಲೈಫ್ಲಿ ಪ್ರತಿ ವಿಷಯದಲ್ಲಿ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ನಿಮ್ಮ ಫಸ್ಟ್ ಸ್ಟೆಪ್ ಇವತ್ತು ಕಮೆಂಟ್ ನಿಂದ ಸ್ಟಾರ್ಟ್ ಮಾಡಿ. ಟೈಪ್ ಸ್ಟಾರ್ಟ್ ಟು ಪ್ರಾಮಿಸ್ ಯುವರ್ ಸೆಲ್ಫ್.